ಸ್ಟೋರ್ ಮಾಡಿದಾಗ ಒಂದಲ್ಲ ಒಂದು ಹಿಂದಕ್ಕೆ ಹೋಗೋ ಎಲ್ಲೋ ಬಿದ್ದೋ ಏನಾಗ್ಬಿಡುತ್ತೆ, ಈ ರೀತಿ ವೇಸ್ಟ್ ಆಗ್ತಾ ಇರುತ್ತೆ. ಇದು ವೇಸ್ಟ್ ಅಂತ ಬಿಸಾಕೋ ಬದಲು ಇದನ್ನು ನಾವು ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಎಲ್ಲ ಕೆಟ್ಟೋಗಿರುವಂಥ ಕೊಳ್ತಿರುವಂಥ ಎಲ್ಲ ಸ್ವಲ್ಪ ರಸ ಇದ್ರೂ ಸಾಕು. ಈ ನಿಂಬೆಹಣ್ಣು ತುಂಬಾ ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ಕ್ಲೀನಿಂಗಲ್ಲಿ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರಿ, ಇವಾಗ ಎಲ್ಲ ಕೊಳ್ತಿರುವಂಥ ಕೆಟ್ಟಿರುವಂಥ ನಿಂಬೆಹಣ್ಣು ಎಲ್ಲನೂ ತೊಗೊಂಡಿದ್ದೀನಿ. ಇದನ್ನು ಈಗ ಒಂದರಲ್ಲಿ 2 ಭಾಗಗಳಾಗಿ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ 1 ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದು 5 ನಿಮಿಷ ಕುದಿಸಿದ್ದೀನಿ. ತುಂಬಾ ಸ್ಮೂತ್ ಆಗಿಬಿಡುತ್ತೆ ಕುದಿಸಿದ್ರೆ. ಆವಾಗ ಇದರಲ್ಲಿರ್ತಕ್ಕಂಥ ರಸನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸಿಪ್ಪೆನೂ ಕೂಡ ಬಿಸಾಕೋದಕ್ಕೆ ಹೋಗ್ಬಿಡಿ. ಈ ಸಿಪ್ಪೆಗಳಿಂದ ನಾವು ಏನು ಮಾಡ್ಬೋದು, ತಾಮ್ರದ ಪಾತ್ರೆಗಳನ್ನು, ಸ್ಟೀಲ್ ಪಾತ್ರೆಗಳನ್ನು ಮತ್ತು ಯಾವುದಾದ್ರೂ ಜಿಡ್ಡಿನಂಶ ಇರುವಂತಹ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬಿಸಾಕೋದಕ್ಕೆ ಹೋಗ್ಬೇಡಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ಇದರ ರಸ ಏನಿತ್ತಲ್ವ ಆ ಒಂದು ನೀರನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ಒಂದು ಕುದಿಸಿರುವಂಥ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಸಾಬೂನು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸ್ ಮಾಡ್ಕೊಂಡು